ರೆಸಿಪಿ ನೋಡೋಣ ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ. ನಾನು ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸಾಂಬಾರು ಈರುಳ್ಳಿ, ಒಂದು ಟೊಮೆಟೊ ಮತ್ತು ಒಂದು 10 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಮತ್ತು ಧನಿಯಾ ಪುಡಿ, ಚಕ್ಕೆ, ಲವಂಗ, ಮೆಣಸು, ಗಸಗಸೆ ಇಷ್ಟನ್ನು ನಾನು ಈಗ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಏನು ರೆಸಿಪಿ ಮಾಡ್ತೀನಿ ಅಂತ ನೋಡಿ. ಈಗ ಮೊದಲಿಗೆ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಈಗ ಸಾಂಬಾರು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಮೇಲೆ ಬೆಳ್ಳುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಶುಂಠಿ, ನೆಕ್ಸ್ಟ್ ಇದಕ್ಕೆ ಒಂದು ಟೊಮೆಟೊನ ಇದು ಫ್ರೈ ಮಾಡಿಕೊಂಡು ಒಂದು ಟೊಮೆಟೊ ಇತ್ತಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಒಣಮೆಣಸಿನಕಾಯಿ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ನಾನು ಮಸಾಲೆ ತೊಗೊಂಡಿದ್ನಲ್ಲ, ಚಕ್ಕೆ, ಲವಂಗ, ಗಸಗಸೆ, ಮೆಣಸು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಮತ್ತೆ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಪುದೀನ, ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಮತ್ತು ಪುದೀನ ಸಾಫ್ಟ್ ಆಗಬೇಕು, ಅಲ್ಲಿ ಗೊತ್ತಾಗುತ್ತಲ್ಲ. ಮತ್ತು ಫ್ರೆಶ್ನೆಸ್ಸು ಎಣ್ಣೆಗೆ ಹಾಕಿದ್ಮೇಲೆ ಅದು ಪುದೀನ ಎಲ್ಲ ಸೊಪ್ಪೆಲ್ಲ ಒಂಥರ ಚಿಕ್ಕದಾಗುತ್ತೆ, ಅಲ್ಲಿ ತನಕ ಫ್ರೈ ಮಾಡಿದಾದಮೇಲೆ ನಾನು ತೊಗೊಂಡಿದ್ನಲ್ಲ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದನ್ನು ಈಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇದಕ್ಕೆ ಬೇಕಾದರೆ ಕಾಯಿ ಸಹ ಹಾಕ್ಕೋಬೋದು, ಕಾಯಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕಾಯಿನೂ ಹಾಕ್ಕೊಂಡು ಇದೇ ಟೈಮಲ್ಲಿ ಧನಿಯಾ ಪುಡಿ ಹಾಕೋಕ್ಕಿಂತ ಮುಂಚೆಗಡೆ ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೇಮ್ ಪ್ರೊಸೀಜರ್. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ನಾನು ಇದಕ್ಕಿನ ಬೇಳೆ, ಉಪ್ಪು, ಅರಿಶಿಣ, ಟೊಮೆಟೊ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ನಿಮ್ಗೆ ಆಲ್ರೆಡಿ ಸ್ವಲ್ಪ ಗೆಸ್ ಬಂದಿರ್ಬೋದು, ಇದಕ್ಕಿನ ಬೇಳೆ ತೋರಿಸಿ ಇದಕ್ಕಿನ ಬೇಳೆ ಸಾಂಬಾರು ಇರ್ಬೋದು ಅಂತೇಳಿ. ಅಲ್ಲ, ಇದಕ್ಕಿನ ಬೇಳೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ನಾನು ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. ಈಗ ಚಿಕನ್ನ ನಾನು ಫಸ್ಟು ಬೇಯಿಸ್ಕೊಳ್ಳೋಣ. ಚಿಕನ್ನ ಫಸ್ಟು ಅದೇ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕು. ಈ ಎಣ್ಣೆಗೆ ಈಗ ನಾನು ಬಿಸಿಯಾಗಿದೆ ಇಲ್ಲ ಅಂತ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಂಡೆಲ್ಲ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವನ್ನ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ನಾನು ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಅದನ್ನು 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಸೆಂಟ್ರಿಗೆ ಕಟ್ ಮಾಡ್ಕೊಂಡಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಲಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೀವೇನು ಜಾಸ್ತಿ ಬ್ರೌನಿಶು ಈರುಳ್ಳಿ ಬ್ರೌನ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಟೊಮೆಟೊ ಸಾಫ್ಟ್ ಆದರೆ ಸಾಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ನ ಮೊದಲೇ ತೊಳೆದು ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಚಿಕನ್ ಹಾಕೋಣ. ಚಿಕನೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಟೊಮೆಟೊ ಈರುಳ್ಳಿ ಎಲ್ಲ ಇತ್ತಲ್ಲ ಅದು ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಟೊಮೆಟೊ ಈರುಳ್ಳಿ ಅರಿಶಿನ ಪುಡಿ ಜೊತೆ ಎಲ್ಲ ಫುಲ್ ಮಿಕ್ಸ್ ಆದಮೇಲೆ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ. ಹಿಡಿಯಷ್ಟು ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು, ನಿಮಗೆ ಗೊತ್ತಾಗುತ್ತಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈರುಳ್ಳಿ ಟೊಮೆಟೊ ಜೊತೆ ಚಿಕನು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ
ನಾನು ನೀರೇನು ಹಾಕ್ತಾಯಿಲ್ಲ, ಹಾಗೆ ಕುಕ್ಕರ್ ಮುಚ್ಚಿಸ್ತಾ ಇದ್ದೀನಿ. ಕುಕ್ಕರ್ನ ಮುಚ್ಚಿ ಒಂದು 3-4 ವಿಸಿಲ್ಸ್ ಇಟ್ಕೊತಾ ಇದ್ದೀನಿ. ಈಗ ಇದನ್ನು ನಾನು 4 ವಿಸಿಲ್ಸ್ ಆದಮೇಲೆ ನೋಡೋಣ. ಕುಕ್ಕರ್ ಈಗ ಕೂಲಾಗಿ ಓಪನ್ ಮಾಡಿ ನೋಡೋಣ ಚಿಕನ್ ಬೆಂದಿದೆಯೋ ಇಲ್ಲ ಅಂಥೇಳಿ. ಒಂದು ಪೀಸ್ ತೊಗೊಂಡು ಚೆಕ್ ಮಾಡಿ. ಚಿಕನ್ ಏನಾದರೂ ಬೆಂದಿಲ್ಲ ಅಂತ ಹೇಳಿದ್ರೆ 1-2 ವಿಸಿಲ್ಸ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಇದನ್ನು ಬೆಂದಿದೆಯೋ ಇಲ್ಲ ಅಂತ ನೋಡೋಣ. ನೋಡಿ ಬೆಂದಿದೆ. ಈಗ ನೋಡಿ ನಾನು ನೀರೇ ಹಾಕಲಿಲ್ಲ ಚಿಕನ್ಗೆ. ನೀರು ಎಷ್ಟು ಬಿಟ್ಟಿದೆ. ಚಿಕನ್ಗೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಚಿಕನ್ನು. ಅದಕ್ಕೆ ನಾನು ನೀರು ಹಾಕಲೇ ಇಲ್ಲ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಣ. ಅದೇ ಫ್ರೈ ಮಾಡ್ಕೊಂಡಿದ್ವಲ್ಲ ತಣ್ಣಗಾಗಿ, ಅದನ್ನು ನಾನು ನುಣ್ಣಗೆ ಫುಲ್ಲು ಪ್ಲೈನಾಗಿ ನುಣ್ಣಗೆ ರುಬ್ಬಿದ್ದೀನಿ. ಆ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ನಾವು ರುಬ್ಬಿಟ್ಕೊಂಡಿರೋ ಮಿಕ್ಸಿ ಜಾರ್ ಇತ್ತಲ್ಲ, ಆ ಜಾರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನೇ ಹಾಕ್ತಾಯಿದ್ದೀನಿ. ಆ ನೀರನ್ನ ಹಾಕಿ ನಿಮಗಿನ್ನೂ ಎಕ್ಸ್ಟ್ರಾ ನೀರು ಬೇಕು ಅನ್ನಿಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ತುಂಬ ತೆಳುವಾಗಬೇಕಾ ಗಟ್ಟಿಯಾಗಬೇಕು ನಿಮಗೆ ಗೊತ್ತಾಗುತ್ತಲ್ಲ, ಅದನ್ನು ನೋಡಿಕೊಂಡು ನೀವು, ಯಾಕಂದರೆ ಮತ್ತೆ ನಾವು ಇದಕ್ಕೆ ನೆಕ್ಸ್ಟ್ ಪ್ರೊಸೆಸಿಂಗ್ಗೆ ಸ್ವಲ್ಪ ನೀರಲ್ಲೇ ಇರಬೇಕು. ಯಾಕಂದರೆ ಮತ್ತೆ ಕಾಳು ಹಾಕಿದಾಗ ಇದು ಕಾಳು ಬೇಯುತ್ತಾ ಮತ್ತು ಇದು ಗಟ್ಟಿಯಾಗುತ್ತೆ. ಸ್ವಲ್ಪ ನೀರಲ್ಲೇ ಹಾಕ್ಕೋಬೇಕು. ಈಗ ನೋಡಿ ಈ ಕನ್ಸಿಸ್ಟೆಂಟಿಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ನಾವು ಏನು ಮಾಡೋಣ ನೆಕ್ಸ್ಟ್ ಪ್ರೊಸೆಸಿಂಗ್ ಅಂತ ನೋಡೋಣ. ಮಸಾಲೆ ಹಾಕಿ ಕುದಿಯೋದಕ್ಕೆ ಸ್ವಲ್ಪ ಬಿಟ್ಟಿದೆ. ನೋಡಿ ಕುದಿದಾದ್ಮೇಲೆ ಸಾಂಬಾರು ಹೀಗಾಗಿದೆ. ಇದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಸಾಂಬಾರು ಇನ್ನೂ ಸ್ವಲ್ಪ ನೀರಿದೆ, ಯಾಕಂದರೆ ನಾನು ನೀರು ಆಗಲೇ ತೆಳುವಾಗಿ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ಕನ್ಸಿಸ್ಟೆಂಟ್ ಜಾಸ್ತಿನೇ ನೀರು ಹಾಕಿದ್ದೆ. ಇದು ಸ್ವಲ್ಪ ಇದನ್ನು ಮಸಾಲೆ ಕುದ್ದಾದ್ಮೇಲೆ ನೋಡಿ ಕುದೀತಾ ಇದೆಯಲ್ಲ, ಈ ಕುದಿಯೋ ಟೈಮಲ್ಲಿ ನಾನು ಇಟ್ಕೊಂಡಿರೋ ಅವರೆ ಕಾಳನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ ಕಾಳು ಬೇಯೋ ತನಕ ಬಿಡಬೇಕಷ್ಟೆ. ಮೊದಲೇ ನಾವು ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ಕೊಂಡಿರಬೇಕು. ಏನಂದರೆ ಮಸಾಲೆ ಎಲ್ಲ ಹಾಕಿ ಕುದಿಸಿ ಇಟ್ಕೊಂಡಿದ್ರೆ ಕಾಳು ಬೇಗ ಬೇಯುತ್ತೆ. ಆದರೆ ಹಸಿ ಕಾಳಲ್ವ, ಬೇಗ ಬೇಯ್ಬಿಡ್ತವೆ. ಒಂದು 10 ಮಿನಿಟ್ಸ್ಗೆಲ್ಲ ಕಾಳು ಬೇಯುತ್ತೆ. ಯಾಕಂದರೆ ಇದಕ್ಕಂದ್ಬೇಳೆ ಹಸಿ ಕಾಳಲ್ವ, ಬೇಗ ಬೆಂದ್ಬಿಡುತ್ತೆ. ಈಗ ನಾನು ಸುಮ್ಮನೆ ಲಿಡ್ ಕ್ಲೋಸ್ ಮಾಡ್ತೀನಿ. ಇದನ್ನೇನು ವಿಸಿಲ್ ಏನು ಇಡ್ತಾಯಿಲ್ಲ. ನೋಡಿ ಈಗ ಕುದೀತಾ ಇದೆ. ಈಗ ತೆಗೆದು ನೋಡ್ಕೊಳ್ಳಿ. ಆಗ ಕಾಳೇನಾದರೂ ಜಾಸ್ತಿ ನುಣ್ಣಗಾದರೆ ಟೇಸ್ಟ್ ಇರೋಲ್ಲ, ಮತ್ತು ತಿನ್ನೋದಕ್ಕೂ ಚೆನ್ನಾಗಿಲ್ಲ. ಬಾಯಿಗೆ ಕಾಳು ಸಿಗ್ತಾಯಿದ್ರೆ ಒಂದು ಸ್ವಲ್ಪ ಬೆಂದರೆ ನಾವು ಕಾಳು ತೊಗೊಂಡು ಪ್ರೆಸ್ ಮಾಡಿದಾಗ ಅದು ಪ್ರೆಸ್ ಆದರೆ ಸಾಕು, ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಸಾಕು ಕಾಳನ್ನ. ಈಗ ನೋಡಿ ಕಾಳು ತೊಗೊಂಡು ಆ ರೀತಿ ಪ್ರೆಸ್ ಮಾಡಬೇಕು ನೋಡಿ, ಅಥವಾ ಪ್ರೆಸ್ ಆಗಬೇಕು. ಇನ್ನೊಂದು ಚೂರು ಆಗಬೇಕು ಆ ಕಾಳು, ಅಲ್ಲಿ ತನಕ ಹಿಂಗೆ ಬೇಯಿಸ್ಕೊಳ್ಳೋಣ. ನೋಡಿ ಈಗ ಕಾಳು ಬೆಂದಿದೆ, ಗೊತ್ತಾಗುತ್ತೆ ನಿಮಗೆ. ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಸರ್ವ್ ಮಾಡೋಣ. ನಾನು